ನನ್ನಂಗೆ ಯಾರೂ ಇಲ್ಲ ಈ ಕೇರೆಗೆ. ನಾನು ಈ ಕೇರೆಗೆ ಎಲ್ಲರಿಗಿನ್ನ ಚೆನ್ನಾಗಿರೋದು. ಚೆನ್ನಾಗಿ ಒಡವೆ ಮಾಡಿಸ್ಕೊಂಡಿದ್ದೀನಿ, ಮನೆಗೆಲ್ಲ ಸಾಮಾನು ಮಾಡ್ಕೊಂಡಿದ್ದೀನಿ. ನಾನೇನು ಯಾರಿಗಿನ್ನ ಏನು ಕಮ್ಮಿ ಇಲ್ಲ ನಾನು. ನಾನು ಈ ಕೇರೆಗೆ ನಂಬರ್ 1 ಅನ್ನಂಗಿರೋದು. ನಮ್ಮ ಮನೆಗೆ ಗ್ರೈಂಡರ್ ಐತೆ, ಫ್ರಿಡ್ಜ್ ಐತೆ, ಕೂಲರ್ ತೊಗೊಂಬಂದಿದ್ದೀನಿ, ವಾಷಿಂಗ್ ಮಿಷಿನ್ ತೊಗೊಂಬಂದಿದ್ದೀನಿ. ಎಲ್ಲ ಇರೋದು ನಮ್ಮ ಮನೆಯಾಗೇ. ಈ ಕೇರೆಗೆ ನಾನೇ ದೊಡ್ಡ ಸೌಕಾತಿ ಅಂತ ಹೇಳ್ಬೋದು. ನನ್ನಂಗೆ ಯಾರೂ ಇಲ್ಲ ಈ ಕೇರೆಗೆ. ನನಗೇನು ದುಡ್ಡು ದಿನಾನ ದುಡ್ಡಂತೂ ಬರ್ತಾ ಇರುತ್ತೆ. ನೀನು ಯಾವುದಕ್ಕೇನು ಕಮ್ಮಿ ಇಲ್ಲ ಬಿಡು, ನಾನು ಹಂಗಿದ್ದೀನಿ. ಅಮ್ಮ ಪುಚ್ಚು ಬಾರಪ್ಪಿಲೆ, ಎಲ್ಲೋಗಿದ್ದೆ? ಹಂಗೆಲ್ಲ ಹೋಗ್ಬಾರ್ದಪ್ಪ ಹೆಣ್ಮಕ್ಳು. ಎಲ್ಲಿಗೋಗಿದ್ದಮ್ಮ? ಎಲ್ಲೂ ಹೋಗಿರ್ಲಿಲ್ಲ ಕಣಮ್ಮ, ಇಲ್ಲೇ ಹೋಗಿದ್ದೆ. ಅಮ್ಮ ಅಮ್ಮ ಮತ್ತೆ ಅಲಸ್ಮಜ್ಜಿನು ನಿಂಗಜ್ಜಿ ನೋಡಮ್ಮ, ನಾನು ಆಗ್ಲಲ್ಲ ಪೆದ್ಮಾಮನ ಮದುವೆ ಆಗಲ್ಲ ಅಂದಂಗೆಲ್ಲ ಪೆದ್ಮಾಮನ ಮದುವೆ ಆಗ್ತೀಯಾ, ಪೆದ್ಮಾಮನ ಮದುವೆ ಆಗ್ತೀಯಾ ಅಂತ ಕೇಳ್ತಾರೆ. ನಾನು ಆಗಲ್ಲ, ಅವನಿಗೇನು ತಿಳಿಯಲ್ಲ. ಅವ್ನು ಪೆದ್ದನೇ ಮದುವೆ ಆಗ್ತಾರೆ ಅಂತಾನು ಆಗಲ್ಲ ಅಂತಾನು. ಈ ಜನ ಸುಮ್ಮನಿರಲ್ಲ ಕಣಪ್ಪ. ಪಾಪ ಇನ್ನೆಂಥ ಜನನ ಏನೋ. ಇನ್ನೇನೋ ಆಗಲಿಲ್ಲ ಅಂದರೆ ಬೇರೆ ಕಡೆಗೆ ತಂದು ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲ ಹೊಸ್ಮಕ್ಕೈನೂ ನಿಂಗಜ್ಜಿ ಮಾಡ್ಲೇಳು. ಅವ್ನಿಗಿನ್ನ ಯಾರು ಕೊಡ್ತಾರೆ ಪೆದ್ದಗೆ? ತಿಳುವಳಿಕೆ ಇಲ್ಲ ಏನಿಲ್ಲ ಅಂತ ಯಾರು ಕೊಡ್ತಾರೆ? ಅಮ್ಮ ಎಲ್ಲರೂ ಹಂಗೆ ಕೇಳ್ತಾರೆ. ಹೇಳೋಣ, ನಾನು ನೋಡೋಕ್ಕಿಲ್ಲ, ಎಲ್ಲರೂ ಹಂಗೆ ಕೇಳ್ತಾರೆ. ಅಲ್ಲ ಹೊಸ್ಮಂಟಿ ಮದುವೆ ಮಾಡ್ತೀನಿ ನಾನು ಪೆದ್ದಗೆ ರಂಗುಗೆ ತಂದು ಅಂತ ಹೇಳ್ತೈತೆ. ತಂದು ಮಾಡ್ಲೇಳು, ಸುಮ್ಮನಿರು. ಅವ್ನಿಗೆ ಯಾರು ಕೊಡೋರಿಲ್ಲ ಮಣಿ. ಅವನೇನು ಮದುವೆ ಆಗಲ್ಲ, ನೀನು ತಲೆ ಕೆಡಿಸ್ಕೋಬೇಡ. ಏನಿದ್ರು ಎಲ್ಲನ ನಮ್ದೇನೆ. ಪೆದ್ದ ಅವನಿಗೆ ತಿಳುವಳಿಕೆ ಕಮ್ಮಿ. ಎಲ್ಲನ ಚೆನ್ನಾಗಿರೋರಿಗೆ ಕೊಡೋದು ಕಷ್ಟ ಇವಾಗಿನ ಕಾಲದಾಗೆ. ಎಲ್ಲ ತಿಳುವಳಿಕೆ ಇದ್ದು ದುಡಿಯೋ ಅಂಥವ್ರಿಗೆ, ಹೊರಕ್ಕೆ ಹೋಗಿ ಬೆಂಗಳೂರಾಗೆಲ್ಲನ ದೊಡ್ಡ ಕೆಲಸದಾಗಿದ್ದು ಅಂತ ಒಬ್ಬನೇ ಮಗ ಇರೋ ಅಂಥವ್ರಿಗೆಲ್ಲ ಕೊಡೋದೇ ಕಷ್ಟ ಇವಾಗಿನ ಕಾಲದಾಗ. ಇವ್ನಿಗೆ ನೋಡಿದ್ರೆ ತಿಳುವಳಿಕೆ ಕಮ್ಮಿ. ಆಸ್ತಿ ತಗೊಂಡು ಏನು ಮಾಡ್ತಿ ಹೇಳು ಅಂತಾರೆ ತಿಳುವಳಿಕೆ ಇಲ್ಲದ ಮೇಲೆ. ಹಂಗನ್ಬೇಡ ಕಣೆ ರಾಧಿ. ಅಲ್ಲ ಹೊಸ್ಮಕ್ನು ನಿಂಗಜ್ಜಿ ಬಿಡಪ್ಪ ಜಯಮ್ಮನ ಬಳಗ ಏನೋ ಪ್ಲಾನ್ ಮಾಡ್ತೈತೆ ಕಣೆ. ನಿಜವಾಗ್ಲೂ ಕಣೆ ಮದುವೆ ಮಾಡ್ತೀವಿ ಅಂತ ಮಾತಾಡ್ತಾರೆ ಅವರು. ಮಾಡಲಿ ನೋಡೋಣ. ಅವರು ಹೆಣ್ಣು ಹುಡುಕಿ ಎಲ್ಲಾನ ನಾನು ಕೇಳಿದ್ ಕೊಡ್ತೀನಮ್ಮ. ಅವ್ರೇನ ಹೆಣ್ಣು ಹುಡುಕ್ ಮದುವೆ ಮಾಡಬೇಕು. ಆವಾಗ ಏನೋ ತಿಳ್ಕೊಬಿಟ್ಟವ್ರಿ. ಮದುವೆ ಅಂತಂದ್ರೆ ಯಾರು ಕೊಡಲ್ಲ ಕಣೆ ಬಾಗಿ. ಇವಾಗ ಯಾರು ಅಷ್ಟು ಸುಲಭವಾಗಿ ಕೊಡಲ್ಲ. ಮೊದ್ಲಿತ್ತು ಯಾಕೆ ತಿಳುವಳಿಕೆ ಇಲ್ದವಕ್ಕೂ ಕಟಮಟನಂಗಿರೋ ಅಂಥವಕ್ಕೂ ಹೆಣ್ಣು ಕೊಡೋರು. ಇವಾಗ ಯಾರು ಕೊಡಲ್ಲ ಹಂಗೆ. ಎಲ್ಲ ನೋಡ್ತಾರೆ. ಎಲ್ಲ ತಿಳುವಳಿಕೆ ಇದ್ದು ಚೆನ್ನಾಗಿ ಸ್ಟ್ಯಾಂಡರ್ಡ್ ಆಗಿದ್ದು ಎಲ್ಲನ ಗೊತ್ತಿರಬೇಕು. ಹೊರಗೆ ಹೋಗಿ ದುಡಿಯೋ ಅಂತಾರೆ ಇರಬೇಕು. ಗೌರ್ಮೆಂಟ್ ಕೆಲಸ ಕೇಳ್ತಾರೆ ಅಂತ ಕಾಲ. ಮೊದ್ಲಿನ ಕಾಲ ಅಲ್ಲ. ಮೊದಲೇ ಬಿಡು ತಿಳಿದಿದ್ರು ಪರವಾಗಿಲ್ಲ, ಆಸ್ತಿ ಐತಿ ಅಂತ ಹೇಳಿ ಏನು ತಿಳುವಳಿಕೆ ಕಮ್ಮಿ ಇದ್ರು ಪರವಾಗಿಲ್ಲ, ಆಸ್ತಿ ಪಾಸ್ತಿ ಐತಿ ಅಂತ ಸುಮ್ಮನೆ ಕೊಟ್ಟು ಮದುವೆ ಮಾಡಾರು. ಈಗ ಅವೆಲ್ಲ ಕೇಳಲ್ಲ ಕಣಮ್ಮ. ಅವ್ನಿಗೆ ಹೆಣ್ಣು ಹುಡುಕ್ಲಿಲ್ಲ. ಇಲ್ಲ ನಾನು ನೋಡೋಣ. ಅವ್ನಿಗೆ ಮದುವೆ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಇರತಕ್ಕ ಇದ್ದು ಈಗ ನಾನು ಇರೋದನ್ನೀಗ ನಮ್ಮಮ್ಮ ಸಾಯತಕ್ಕ ನಾನು ನೋಡ್ಕೊಂತೀನಿ ನಮ್ಮಮ್ಮನ. ಆಮೇಲೆ ಅವನು ಇರತಕ್ಕ ಅವನು ನೋಡ್ಕೊಂತೀನಿ. ಇದ್ದು ನಾನೆಲ್ಲ ಆಸ್ತಿ ತಗೊಂತೀನಿ ಬಿಡಿ. ಹಂಗೆ ಜನ ಅವ್ನಿಗೆ ಮದುವೆ ಮಾಡ್ರಿ ಅಂತಾರೆ. ಅಲ್ಲ ಅವ್ನಿಗೆ ಯಾರು ಹೆಣ್ಣು ಕೊಡ್ತಾರೆ ಹೇಳಿ? ತಿಳುವಳಿಕೆ ಇಲ್ಲ ಅವನಿಗೆ. ತಿಳುವಳಿಕೆ ಇಲ್ದನಿಗೆ ಹೆಂಗೆ ಹೆಣ್ಣು ಕೊಡ್ತಾರೆ? ಯಾರು ಹೆಣ್ಣು ಕೊಡ್ತಾರೆ? ಎಲ್ಲಿ ಹುಡುಕಬೇಕು? ನನ್ನ ರಾಧಿ ನಿನ್ನ ತಮ್ಮಗೆ ಹೆಣ್ಣು ಹುಡುಕಿ ಮದುವೆ ಮಾಡು ಅಂತಾರೆ ಎಲ್ಲ. ತಿಳುವಳಿಕೆ ಕಮ್ಮಿ ಇರೋದು ಯಾರು ಹೆಣ್ಣು ಕೊಡ್ತಾರೆ? ಅವಳು ಹೊಸ್ಮಕ್ನು ನಿಂಗಾಗಿ ಜಯ್ಯಮ್ಮ, ಅವಳು ಗಿರ್ಜಿ ಒಬ್ಳು ಜೊತೆಯಾಗಿ ಅವಳು ಗಿರ್ಜಾ ಅವ್ರ ಜೊತೆಗೆ ಒಬ್ಳು. ಅವಳು ಏನು ಹಂಗೆ ಮಾತಾಡ್ತಿರ್ತಾರೆ. ಆಗ್ಲೆಲ್ಲ ಕರ್ದು ನಿಮ್ಮ ತಮ್ಮನ ಮಾತಾಡಿಸ್ತಿರ್ತಾರೆ. ನಾನು ನೋಡ್ತೀನಲ್ಲ ಯಾವ್ದಾಗ್ಲೂ ಹಂಗೆ ಕಣೆ ಯಾತ ಮಾತಾಡ್ತಿದ್ರು. ಅದು ಯಾಕೆ ಮಾತಾಡ್ತಿದ್ರು ಅಂಬೋದೇ ಗೊತ್ತಾಗಲಿಲ್ಲ. ನಾನು ನಿನ್ನ ತಮ್ಮಗೆ ಅವಳು ಮಾತಾಡಬೇಡ ಅಂತ ಅಂದ್ರೆ ನಾನೆಲ್ಲ ಸೂಕ್ಷ್ಮಕ್ಕೆ ತಿಳ್ಕೊಂತೀನಿ. ಸುಮ್ಮನೆ ಹೋಗಿ ಅವ್ರತಾಗೆ ಮಾತಾಡ್ತೀನಿ. ಅವ್ರು ಏನು ಮಾಡೋಕ್ಕಾಗಲ್ಲ ಬಿಡಿ. ಯಾವ ಬ್ರೋಕರ್ಗೆ ಹೇಳ್ತಾಳೆ ಅವಳು ಜಯಮ್ಮ? ಅವಳು ಬರೀ ಬಿಲ್ಡಪ್ ಕೊಡ್ತಾಳೆ ಕಣೆ. ಅವಳು ನನ್ನ ಬ್ರೋಕರ್ ಗೊತ್ತು, ನಾನು ಹೇಳ್ತೀನಿ, ನಾನು ಮದುವೆ ಮಾಡ್ತೀನಿ ಅಂತ ಬಿಲ್ಡಪ್ ಕೊಡ್ತಾಳೆ. ಅವಳು ಬಿಲ್ಡಪ್ ನೋಡಿಲ್ವಿ ನಾವು. ಏನು ಹೊಸ್ದಾಗಿ ನೋಡ್ತಿದ್ದೀವಿ. ನಾನು ಹುಡ್ತಾಗಿಂದಲೂ ಅವಳು ಬಿಲ್ಡಪ್ ನೋಡಿದ್ದೀನಿ. ಬಿಡು, ಅವಳದೇನೇನು ಬರೀ ಬಿಲ್ಡಪ್ ಅಷ್ಟೇ. ನನಗೆ ಬ್ರೋಕರ್ ಎಲ್ಲ ಗೊತ್ತು, ನನಗೆಲ್ಲ ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅಂತಾಳೆ. ಇವಾಗ ತಂದು ಅಂತಾಳೆ ಮದುವೆ ಮಾಡಿ ನೋಡೋಣ. ನನಗೆ ತಿಳುವಳಿಕೆ ಇಲ್ದನ್ಗೆ ಯಾರು ಕೊಡಲ್ಲ ಅಲ್ಲ ನಮ್ಮ. ತಿಳುವಳಿಕೆ ಇಲ್ಲ ಅಂತ ಸಿಕ್ಕಲ್ಲ ಅಂತ ಕೊಡಲ್ಲ. ಊರೆಲ್ಲ ಪೆದ್ದ ಅಂಬುತ್ತಮ್ಮ. ಅವರು ಏನು ಕೊಡಾರು? ಸುಮ್ಮನೆ ಓದಾಡ್ಕೆ ನೋಡೋಕೆ ಓದಾಡ್ಕೆ ಕೊಳ್ಳಪ್ಪ ಕೊಟ್ಬಿಡ್ತೀವಿ, ಕರ್ಕೊಂಡೋಗ್ರಿ ಮದುವೆ ಮಾಡ್ಕೊಳ್ರಿ ಅಂತ ಯಾರು ಅಂಬಲ್ಲ. ಅವರು ನೋಡೋಕೆ ಹೋದಾಗ ಬತ್ತಾರೆ, ಅಕ್ಕಪಕ್ಕ ತಿಳ್ಕೊಂತಾರೆ, ಹೆಂಗೆ ಏನು ಹುಡುಗ ಬುದ್ಧಿವಂತನೆ ಅಂತ ಎಲ್ಲ ತಿಳ್ಕೊಂತಾರೆ. ಅಯ್ಯೋ ಅವು ಹೇಳ್ತಾರೆ ತಗ, ಅವಕ್ಕೆಲ್ಲ ಬುದ್ಧಿ ಐತಿ. ಅವು ಮೊದ್ಲಿನ ಕಾಲದವು ಅವಕ್ಕೇನು ಜಯಮ್ಗೂ ಲಸ್ಮಕ್ಕು ಅವ್ರಿಗೆಲ್ಲ ಗೊತ್ತಾಗಲ್ಲ. ನಿಂಗಜ್ಗಿದ್ದಿದ್ದು ಅತ್ತ ಗೊತ್ತಾಗಲ್ಲ. ಮೊದ್ಲಿನ ಕಾಲ ಅನ್ಕೊಂಡೈತೆ ಅದು. ಬಿಡು ಒಬ್ಬನೇ ಮಗ, ಏನು ಆಸ್ತಿ ಐತೆ ಕೊಡ್ತಾರೆ ಅಂತ ತಿಳ್ಕೊಬಿಟ್ಟೈತಿ. ಯಾರು ಕೊಡಲ್ಲ ಇವಾಗಿನ ಕಾಲದಾಗೆ. ಯಾತರ ಅದಕ್ಕೇನು ಭಾಗ್ಯಕ ಯಾತ ಮಾತಾಡ್ತೀರಾ? ಯಾತಿಲ್ಲ, ಬಾಗಿ ಬಂದ್ಲು ಸುಮ್ಮ ಮಾತಾಡ್ತಿದ್ವಿ ನಾನು ಅವಳು. ಬಾ. ಅಲ್ಲ ಕಣೆ ಲಚ್ಚು, ಮತ್ತೆ ಪೆದ್ದಂಗೆ ಮದುವೆ ಮಾಡಬೇಕು ಅಂತೇಳಿ ಹೊಸ್ಮಕ್ನು ನಿಂಗಜ್ಜಿ ಅವರೆಲ್ಲ ಮಾತಾಡ್ತಿರ್ಲಿಲ್ವೇನೆ ಯಾಕೆ ಅದ್ದಾಗ?
ಅವ್ರು ಅದಕ್ಕಯ್ಯ ನಾನು ಕೇಳಿಸ್ಕೊಂಡೆ ಮಾತಾಡ್ತಿದ್ರು. ಅವರೆಲ್ಲ ಮಾತಾಡ್ತಿದ್ರು ಕಣೆ. ಮಾಡ್ಲಿಲ್ಲ ಅವರೆಲ್ಲನ ತಂದು ಬರೀ ಮಾತಾಡೋದಲ್ಲ. ಎಂಟಂದು ಮದುವೆ ಮಾಡ್ತೀವಿ ಎಂಟಂದು ಮದುವೆ ಮಾಡ್ತೀವಿ ಅಂತ ಬರೀ ಮಾತಾಡೋದಲ್ಲ, ಹುಡುಕಿ ಮಾಡ್ಬೇಕು ಅವ್ನಿಗೆ. ಅವಳು ಬರೀ ಬಿಲ್ಡಪ್ ಕೊಡ್ತಾಳೆ, ನನಗೆ ಬ್ರೋಕರ್ ಎಲ್ಲ ಗೊತ್ತು, ನಾನು ಮದುವೆ ಮಾಡ್ತೀನಿ ಅಂತೇಳಿ ಅವಳು ಬರೀ ಬಿಲ್ಡಪ್ ಕೊಡ್ತಾಳೆ. ಬಿಲ್ಡಪ್ ಜೈನ್ ನಾನು ಅಲ್ಲಿ ನೋಡಿದೀನಿ ಕಣೆ. ಅವಳು ಬರೀ ಬಿಲ್ಡಪ್ಪೇ. ನೀನು ಅವಳದೆಲ್ಲ ಹೇಳೋಕ್ಕೆ ಹೋಗ್ಬೇಡ ನೀನು ಅವ್ರದ್ದೆಲ್ಲ. ನನ್ಗೆ ಅವ್ರಿಗೆ ಮದುವೆ ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಎಲ್ಲಿ ಹುಡುಕಿ ಮದುವೆ ಮಾಡ್ತಾರೆ, ಸುಮ್ಮನೆ ಹೇಳ್ತಾರೆ ಅಷ್ಟೇ ನನಗೆ. ಅಯ್ಯೋ ರಾಧೆ ನಿನ್ನಂತೂ ಅಯ್ಯೋ ಮಗಳಿದ್ದಾಳೆ, ಮಗಳನ್ನು ಕೊಟ್ಟು ಮದುವೆ ಮಾಡಲ್ಲ ಅಂತಾರೆ. ಓಯ್ ನಮ್ಮ ಪುಚ್ಚನ್ ಕೊಡ್ತಾರೆ ಬಂಗಾರದಂತ ಪಿಳ್ಳೆನ. ಅವ್ನಿಗೆ ಯಾತು ಗೊತ್ತಾಗಲ್ಲ ಕಣೆ. ಇವಾಗ ಲಚ್ಚು ನಾನು ಹೇಳೋದಾಗ ಕೇಳು. ಅವ್ನಿಗೆ ಏನೇನು ಗೊತ್ತಾಗಲ್ಲ. 100 ರೂಪಾಯಿ ಕೊಟ್ಟರು 100 ರೂಪಾಯಿ ಎಣ್ಸಕ್ಕೂ ಬರಲ್ಲ. 100 ರೂಪಾಯಿ ಅಂಗಡಿ ಕಳಿಸಿರಿ ಆತನ ತಾಂಬರಕ್ಕೆ ಅವನಿಗೆ ಅದು ಗೊತ್ತಾಗಲ್ಲ. ಚಿಲ್ಲರೆ ಯಾವತ್ತು ಕೊಡ್ತಾರೆ ಏನು ಎತ್ತ ಅಂತ ಅಂತಾಗೆಲ್ಲ ನಾನು ನಮ್ಮ ಅಮ್ಮನಿಗೆ ಕೊಡೋಕ್ಕಾಗುತ್ತೇನೆ. ಬಂಗಾರದಂತ ಪಿಳ್ಳೆ ನೋಡಿ ನಮ್ಮ ಅಮ್ಮನಿನ ಹೆಂಗೆ ಸಾಕಿದ್ದೀವಿ, ಇಂಥಳ್ಳೆಲ್ಲ ನಾನು ಅವನಿಗೆ ಕೊಡೋಕ್ಕಾಗುತ್ತೇನೆ. ತಿಳುವಳಿಕೆ ಇಲ್ದಂಗೆ. ತಿಳುವಳಿಕೆ ಇರೋನ್ಗಾದ್ರೆ ಕೊಡ್ಬೋದು ಬಿಡಪ್ಪ. ಒಂದಿಟ್ಟು ತಿಳುವಳಿಕೆ ಐತೆ, ಒಂದಿಟ್ಟು ಸೆನಕ ಎಂಬುದಾದ್ರೆ ಕೊಡ್ತಿದ್ದೆ. ನನಗೂ ನನ್ನ ತಮ್ಮ ಕೊಡಬೇಕು, ನನ್ನ ತವ್ರ ಮನೆ ಉಳಿಸ್ಕೋಬೇಕು ಅಂಬದು ನಮಗೂ ಆಸೆ ಇರಲ್ವಿ, ಕೊಡ್ತಿದ್ದೆ. ಈಗ ನಾನು ಅವನಿಗೆ ಮದುವೆ ಮಾಡಬೇಕು, ಬಿಡಾತ ಮದುವೆ ಮಾಡಿರಲ್ಲ ಒಂದು ಕಡೆಗೆ ಇರ್ತಾನೆ ಅಂತ ನಾನು 4 ಕಡೆಗೆ ವಿಚಾರಿಸಿದ್ಕೆ 1-2 ತಂಗ ನೋಡಿದೆ. ಅವರು ಬಂದು ನೋಡಿರು. ಅವ್ರೇನಂದ್ರು ಗೊತ್ತೇ, ಈಗಳಮ್ಮ ಇಂತ ನಿಮ್ಮ ಮದುವೆ ಮಾಡೋದಕ್ಕಿನ್ನ ಸುಮ್ಮನೆ ಅವ್ನು ಇರೋವರೆಗೂ ನೀನು ನೋಡ್ಕೊಂಡು ಇಲ್ಲೇ ಇದ್ದು ಬಿಡಮ್ಮ ಅಂತಂದರು. ನಾನು 1-2 ತಗ ಕೇಳಿದೆ, ಹೆಣ್ಣ ಯಾರು ಕೊಡ್ತಾರೆ ಹೇಳಿ? ಯಾರು ಕೊಡಲ್ಲ ಕಣೆ. ನಾವೊಂದು ಮದುವೆನೇ ಕೊಡ್ತೀವಿ ಅಂತ. ಇವಾಗಿನ ಕಾಲದಾಗಂತೂ ಕೊಡೋದೇ ಇಲ್ಲ. ಈಗ ಎಲ್ಲ ಸೆನಕಿರೋರ್ಗೇನೆ ಮದುವೆ ಆಗಿಲ್ಲ ಅಂತ ಹೆಣ್ಣು ಓಟು ಹುಡುಕ್ತಾರೆ ಅಲ್ವೇನೇ ಬಗಿ. ಅಯ್ಯೋ ನೀನು ರಾಜಕೈನ್ ಮಗ ಹಂಗೆ ಅಂತ ಸೆನಕ ಇದ್ದಾನೆ. ಎಷ್ಟುದ್ದ ಹೇಳ್ದಪ್ಪ ಹಂಗೇನೇ ಹೋಗು. ಹೆಂಗೈದಾನೆ ರಾಜ್ಕುಮಾರ್ ಆಗಿ ಅವ್ನು ಬೋಲ್ ಚೆನ್ನಾಗಿದ್ದಾನೆ. ಬೆಳ್ಳು ಉದ್ದು ಹಂಗೇನೆ ಹೇಳ್ದಪ್ಪ ಹೆಂಗೈದಾನೆ. ಅವ್ನಿಗೆ ಹೆಣ್ಣು ಸಿಗಲ್ಲ ಅಂತ ಹುಡುಕ್ತಾನೆ. ಸೆನಕ್ ದುಡಿತಾನಂತ ಕಣೆ. ಅದು ಯಾತ ಕಂಪ್ನಿಗೆ ಹೋಗ್ತಾನಂತೆ, ಸೆನಕ್ ದುಡಿತಾನಂತೆ. ಆದರೆ ನೋಡಮ್ಮ ಹೆಣ್ಣು ಸಿಗಲ್ಲ ಮತ್ತು 25-30 ಸಾವಿರ ಸಂಬಳ ಅಂತೆ. ನೋಡಕ್ಕಂಗೆ ರಾಜಾಗ್ಯವನಿ. ನೋಡಮ್ಮ ಅಂತಂಗೆ ಕೊಡಲ್ಲ. ಇವನ್ಗಿನ್ನೆಲ್ಲಿ ಕೊಡ್ತಾರಲ್ವೇ? ಇವೇನಂಗೆ ಜನ ಅಯ್ಯೋ ಪೆದ್ದಗೆ ಮದುವೆ ಮಾಡ್ರಿ ಅಂತಾರೆ. ನೋಡಮ್ಮ ಅವ್ನು ಹೆಂಗಿದ್ದಾನೆ, ಅವನಿಗೆ ಕೊಡಲ್ಲ ಅಂತಾರೆ. ಇವನಿಗೆ ನಾನು ಎಲ್ಲಿ ನೋಡ್ತಾನೆ ಹೇಳಿ? ನನಗೆ ಮರ್ಯಾದಿರಲ್ಲ ಇವ್ನಿಗೆ ಹೆಣ್ಣು ಹುಡ್ಕಕ್ಕೆ ಹೋದೆ. ಅದು ನಿಜಾನೇ. ಅಯ್ಯೋ ಇಂತನ್ನ ಕರ್ಕೊಂಡು ಹೆಣ್ಣು ಹುಡ್ಕಕ್ಕೆ ಬಂದಿದ್ಯಲ್ಲಮ್ಮ ಅಂತಾರೆ. ಅಲ್ಲಿ ಪೆಕ್ ನಂಗೆ ಆದರೆ ಆಡಿರಿ ಇನ್ನು ಯಾರು ಹೆಣ್ಣು ಕೊಡ್ತಾರೆ? ಅಯ್ಯೋ ಇಂತನಿಗೆ ನಮ್ಮನ್ನು ಕೇಳಕ್ಕೆ ಬಂದಿದ್ಯೇನಮ್ಮ ಅಂತಾರೆ ಜನ. ಸುಮ್ಮನೆ ನೀನು ಅನ್ನಿಸ್ಕೊಬರಕ್ಕೆ ಹೋಗ್ಬೇಕಾಗುತ್ತೆ. ಸುಮ್ಕಿರಿ, ಏನು ಮದುವೆ ಮಾಡಬೇಡ ಸುಮ್ಮನೆ ಇರೋ ತಕ್ಕನ. ಸುಮ್ಮನೆ ಎಲ್ಲ ಕೈಲಾಗತ್ತಕ್ಕ ಕೂಲಿ ಕಳಿಸ್ಕ್ಯಾ ದುಡಿಸ್ಕ್ಯಾ, ಆಮೇಲೆ ನೀನು ಅವನು ಇರೋ ತಕ್ಕ ನೋಡ್ಕೊಂಡು ಆಮೇಲೆ ಸುಮ್ಮನೆ ನಿಮ್ಮ ಆಸ್ತಿ ತಕೊಂಡು ನೋಡಿ ಅನ್ನ ಅಷ್ಟೇನು. ಅಯ್ಯೋ 15-20 ಎಕರೆ ಹೊಲ ಐತೆ ಅಂತಾರೆ ಜನ ಅಂತಾರೆ. ಆದರೂ ನಾನು ಮಾಡ್ಸೋದಿವ ಮುಂದೆ ನಿಂತ್ಕೊಂಡೆಲ್ಲ ಮಾಡೋದು. ನಮ್ಮ ಅಪ್ಪಗೆ ಹೇಳಿ ನಾವೆಲ್ಲ ಮುಂದೆ ನಿಂತ್ಕೊಂಡು ನಮ್ಮ ಅಪ್ಪ ಎಲ್ಲ ಕಷ್ಟ ಬಿದ್ದು ಮಾಡ್ತೀವಿ. ನಾವು ಮಾಡೋದಕ್ಕಾಗೋದೇನು ಪುಕ್ಸಟ್ಟೆ ಇದಾಗಲ್ಲ. ಏನು ಜನ ಅಂತೂ ಸುಮ್ಮನಿರಲ್ಲ ಕಣಮ್ಮ. ನಮ್ಮಮ್ಮ ಇವನ್ ಕಡಿಕೆ ಅಯ್ಯೋ ನಮ್ಮ ಹುಡುಗನ ಮದುವೆ ಆಗಲಿಲ್ಲ ಅಂತ ತುಂಬ ಹೇಳ್ಕೊಂಬರುತ್ತೆ. ನಮ್ಮ ಅದಕ್ಕೆ ನಮ್ಮ ಅಮ್ಮಗೆ ಸರಿಯಾಗಿ ಹೇಳಿದ್ನಿ ಇವತ್ತು. ಏನೋ ನೂರು ತುಂಬ ನಮ್ಮ ಹುಡುಗನ ಮದುವೆ ಆಗಿಲ್ಲ ಅಂತ ಹೇಳ್ಕೊಂಬಂದಿದ್ದಿ ಅಂದ್ರೆ ಸರಿಯಾಗಲ್ಲ. ಅವ್ನಿಗೆ ಯಾರು ಹೆಣ್ಣು ಕೊಡಲ್ಲ, ಪೆದ್ದ, ಅವ್ನಿಗೆ ತಿಳುವಳಿಕೆ ಇಲ್ಲ ಅಂತ ಹೇಳಿದ್ದೀನಿ. ನಮ್ಮಮ್ಮಗೆ ಅದೇ ಸಿಂತೆ ಕಾಯಿಲೆ ಮನೆ ಕೇಳೈತಿ. ಮನೆ ಕೆಮ್ಮಲಿ ಅವತ್ತು ಯೋಚನೆ ಮಾಡಿ ಹಂಗೆ ಹೋಗೋದು. ಸುಮ್ಮನೆ ಉಣ್ಕೊಂಡು ಸೆನಕಿರೋದು ನೋಡಬೇಕು. ಅವ್ನಿಗಿನ್ನು ಯಾರು ಏನು ಕೊಡ್ತಾರಮ್ಮ? ಹೋಗಿ ಹುಡುಕ್ ಮಾಡು ನೀನೇನೆ ಅಂತಂದು. ನೀನು ಹೋಗಿ ಹುಡುಕ್ ಮಾಡೋಗಮ್ಮ ಅಂತ ಹೇಳಿ ಮಾತಾಡು. ಹಂಗೆ ಹೇಳಿದ್ದೀನಿ ನಮ್ಮ. ನಾನು ಹುಡ್ಕಂಗಿದ್ರೆ ಇನ್ಯಾಕೆ ಅಂಬುತ್ತಿ. ಅವ್ನಿಗೆ ಯಾರು ಏನು ಕೊಡ್ತಾರೆ ಹೇಳಿ? ನಾವು ನೋಡಕ್ಕೆ ಹೋದಾರು ಹೊಂದಿಸ್ಕೊಂಬರ್ಬೇಕಾಗುತ್ತೆ. ನಾನು ಅಲ್ಲಿ 2-3 ತಂಗ ನೋಡಿ ಕೇಳಿ ಆಗಲ್ಲ ಕೊಡಲ್ಲ ಬೇಡ ಅಂತನ್ಗೆ ಯಾಕಮ್ಮ ಕೇಳಕ್ಕೆ ಬಂದಿದ್ಯಾ ಅಂತಾರೆ. ನನ್ನ ಬೈತಾರೆ. ನಾನು ಬೈಸ್ಕೊಂಬರ್ಬೇಕಾಗುತ್ತೆ. ನಾನು ಹೆಣ್ಣು ಕೇಳಕ್ಕೆ ಹೋಗಿ ನಾನು ಬೈಸ್ಕೊಂಬರ್ಬೇಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಪೆದ್ದನಿಗೆ ಮದುವೆ ಮಾಡಲಿ ನೋಡೋಣ. ಎಲ್ಲ ಮದುವೆ ಮಾಡಬೇಕು ಅಂತ ಪ್ಲಾನ್ ಮಾಡಿದಾರಂತೆ ಬಿಳಪ್ ಜಯಮ್ಮನ ಬಳಗ. ನೋಡೋಣ ಮದುವೆ ಮಾಡ್ತಾರೇನೋ. ಅವ್ನಿಗೆ ಹೆಣ್ಣು ಹುಡುಕಿ ಮದುವೆ ಮಾಡಲಿ ನೋಡೋಣ. ನಾನು ನೋಡ್ತೀನಿ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.